ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಕುಟುಂಬ ಅತಂತ್ರ ಆಗಿಬಿಟ್ಟಿದೆ. ನಮ್ಗೆ ಚಿನ್ನನೂ ಬೇಡ, ಜಾಗನೂ ಬೇಡ ಅಂತಿದೆ ಕುಟುಂಬ. ನಿಧಿ ಪತ್ತೆಯಾದ ಆ ಕುಟುಂಬದ ಮನ ಕಲಕುವ ಕಥೆ ಇದು. ಅರ್ಧ ಕೆಜಿ ಚಿನ್ನ ಸಿಕ್ಕಿದ್ರೂ ಕುಟುಂಬಕ್ಕೆ ನೆಮ್ಮದಿ ಇಲ್ಲ. ತಾಯಿ ಕಸ್ತೂರಿ ರೀತಿ ಪ್ರಜ್ವಲ್ಗೆ ಆಸರೆನೇ ಇಲ್ಲದೆ ಅತಂತ್ರ ಆಗಿದ್ದಾರೆ. ಈಗ ಮೊಮ್ಮಗನ ಕಷ್ಟಕ್ಕೆ ನೆರವಾಗ್ತಾ ಇದ್ದಾರೆ ತಾಯಿ ಮತ್ತು ಸಹೋದರರು. ಅವ್ರ ಮನೆಯಲ್ಲೇ ಆಸರೆ ಕೊಟ್ಟು ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಒಂದು ಕಡೆ ಮನೆಯಲ್ಲಿ ಸಿಕ್ಕ ಚಿನ್ನನೂ ಇಲ್ಲ, ಅತ್ತ ಮನೇನೂ ಇಲ್ಲ. ಈ ಕುಟುಂಬದ ಕಣ್ಣೀರ ಕಥೆ ಇದು. ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಲಕ್ಕುಂಡಿ ನಿಧಿ ರಹಸ್ಯ ದಿನಕ್ಕೊಂದು ತಿರುವು ಪಡ್ತಾ ಇದೆ. ಜಿಲ್ಲಾಡಳಿತ ಕೂಡ ಈಗ ಮತ್ತೊಂದು ಗೊಂದಲದ ಹೇಳಿಕೆ ಈಗ ಗ್ರಾಮಸ್ಥರು ಕುಟುಂಬಸ್ಥರ ಮತ್ತೊಂದು ಆತಂಕಕ್ಕೆ ಎಡೆ ಮಾಡಿದೆ. ಯಾಕಂತಂದ್ರೆ ಈಗ ನಾವು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿದೆ ನೋಡ್ಬೋದು. ಇದೇ ಸ್ಥಳದಲ್ಲಿ ಮೊನ್ನೆ ಏನು ನಿಧಿ ಪತ್ತೆಯಾಗಿತ್ತು. ಈ ನಿಧಿ ಪತ್ತೆ ಈಗ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸಾಗಿದೆ. ಈಗ ಈ ಮನೆಯಲ್ಲಿ ನಿರ್ಮಾಣ ಮಾಡ್ತಂಥ ಕುಟುಂಬ ಕೂಡ ಈಗ ನಿಧಿ ಸಿಕ್ಕ ನಂತರ ಅತಂತ್ರ ಸ್ಥಿತಿಗೆ ಬಂದಿದೆ. ಯಾಕಂದ್ರೆ ಇದೇ ಒಂದು ನೋಡಿ, ಇದೇನು ಈ ಜಾಗ ಇದೆ, ಇದೇ ಜಾಗದಲ್ಲಿ ಆ ಒಂದು ನಿಧಿಯನ್ನು ಪತ್ತೆಯಾಗಿತ್ತು. ಆ ನಿಧಿ ಪತ್ತೆ ಆದ ತಕ್ಷಣ ಪ್ರಾಮಾಣಿಕವಾಗಿ ಆ ಕುಟುಂಬ ಏನು ಲಕ್ಷಾಂತರ ಮೌಲ್ಯ, ಸುಮಾರು 70 ಲಕ್ಷ ಮೌಲ್ಯದ ಚಿನ್ನಾಭರಣ ಸರ್ಕಾರಕ್ಕೆ ಒಪ್ಪಿಸಿದೆ. ಆದರೆ ಈಗ ಸರ್ಕಾರ ಮಾತ್ರ ಈಗ ಅವರಿಗೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಗೊಂದಲಮಯವಾದಂಥ ಹೇಳಿಕೆ ನೀಡ್ತಾ ಇದೆ. ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿದರು. ಭೇಟಿ ನೀಡಿದ ನಂತರವೂ ಕೂಡ ಅವರು ಸ್ಪಷ್ಟವಾಗಿ ನಾವು ಕುಟುಂಬಕ್ಕೆ ಏನು ನಾವು ಈಗ ತಕ್ಷಣದಲ್ಲಿ ನಾವು ಏನಾದರೂ ಆಸರೆ ಮಾಡ್ತೀವಿ ಅಂತಂದು ಹೇಳಿಕೆ ನೀಡಲಿಲ್ಲ. ಹೀಗಾಗಿ ಈಗ ಅವರು ಏನು ಕುಟುಂಬದ ಅಭಿಪ್ರಾಯ ಎಲ್ಲನೂ ಕೇಳೋಕ್ಕಾಗಲ್ಲ ಅನ್ನುವಂಥ ಮಾತು ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ಉತ್ಖನನ ಆಗಬೇಕು, ಉತ್ಖನನ ಆದ ನಂತರ ಅವರಿಗೆ ನಾವು ಜಾಗ ಅಲ್ಲಿಂದ ಕೊಡಬೇಕು, ಅಥವಾ ಅಲ್ಲೇ ಮನೆ ನಿರ್ಮಾಣಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಸಾಕಷ್ಟು ಒಂದು ಮಾತುಗಳನ್ನು ಹೇಳಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಜಿಲ್ಲಾಧಿಕಾರಿಗಳು ಈ ರೀತಿಯಾದ ಹೇಳಿಕೆ ನೀಡಿದ್ದಾರೆ. ಯಾಕಂದರೆ ಈಗ ಒಂದು ಸ್ಥಳ ಪರಿಶೀಲನೆ ಆಗಬೇಕು, ಅಲ್ಲಿ ಉತ್ಖನನ ಆಗಬೇಕು. ಯಾಕಂದರೆ ನಿಧಿ ಸಿಕ್ಕಂದ್ರೆ ಉತ್ಖನನ ಆಗುತ್ತೆ. ಉತ್ಖನನದು ಎಷ್ಟು ದಿನ ಸಾಗುತ್ತೋ ಗೊತ್ತಿಲ್ಲ. ಹೀಗಾಗಿ ಮತ್ತು ಅಲ್ಲಿವರೆಗೆ ಕುಟುಂಬದ ಪರಿಸ್ಥಿತಿ ಹೇಗೆ, ಅದೆಲ್ಲ ಆದ ನಂತರ ನಾವು ಕುಟುಂಬಕ್ಕೆ ಪರಿಹಾರ ಕೊಡ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಸರ್, ನಿನ್ನೆ ಜಿಲ್ಲಾಧಿಕಾರಿಗಳು ಏನು ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಇದು ದ್ವಂದ್ವ ಹೇಳಿಕೆಯಲ್ಲಿಂದ ಯಾವಾಗ ವಿಕೋಪ ಕೂತು ಜನರ ಆಕ್ರೋಶ ಭರಿತರಾದ್ರೆ ಅವಾಗ ನಿನ್ನೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಅವರಾದ್ರೆ ನಿನ್ನೆ ಬಂದಾಗ ಆದ್ರೂ ಅವರು ಸ್ಪಷ್ಟೀಕರಣ ಕೊಡ್ಬೇಕಾಯ್ತು ಕ್ಲಿಯರಾಗಿ. ಅವ್ರಿಗೆ ಏನು ಕೊಡ್ತೀವಿ, ಏನು ಮಾಡ್ತೀವಿ ಅನ್ನೋದು. ಯಾಕಂದ್ರೆ ಇಡೀ ಜಿಲ್ಲಾಕ್ಕೆ ಸುಪ್ರೀಂ ಅವ್ರ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಬಂದಿದ್ರು. ಅವ್ರ ಜೋಡಿ ಮಾತಾಡ್ಕೊಂಡು ಸ್ಪಷ್ಟವಾದ ಏನೂ ಉತ್ತರ ಕೊಟ್ಟಿಲ್ಲ. ಅವರು ಅಸ್ಪಷ್ಟವಾಗಿಯೇ ಹೇಳಿ ಹೋಗ್ಯಾರ. ಅವರು ಏನು ಕೊಡೋದು ಏನು ಮಾಡೋದು ಏನೂ ಹೇಳಿಲ್ಲ. ಆದರೆ ಇವತ್ತು ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಬರ್ತಾರೆ. ಇವತ್ತು ಬಂದ್ರೆ ಇವತ್ತು ಏನೈತಿ ಲಕ್ಕುಂಡಿ ಗ್ರಾಮಕ್ಕೆ ಬಂದು ಏನು ಭೇಟಿ ಕೊಡ್ತಾರೆ, ಸ್ಪಷ್ಟವಾಗಿ ಅವ್ರಿಗೆ ಏನು ಕೊಡ್ತೀವಿ ಏನಿಲ್ಲ ಅನ್ನೋದ್ರ ಬಗ್ಗೆ. ಈಗ ಅವ್ರ ನಿಯಮಾವಳಿ ಪ್ರಕಾರ ಏನೈತಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನಾರು ಹೇಳ್ಯಾರ. ಇವರು 5 ಪಾಲ್ನಾಗ 1 ಪಾಲು ಅವ್ರಿಗೆ ಕೊಡ್ತೀವಿ, 4 ಪಾಲು ಸರ್ಕಾರಕ್ಕೆ ಸೇರಿದ್ದು ಅಂತ ಅವರು ಹೇಳ್ಯಾರ. ಈಗ ಅದ್ರ ಪ್ರಕಾರ ಈಗ ಬಂಗಾರ ಅಂತರೂ ಅವ್ರು ತೊಗೊಳಲ್ಲ. ಬಂಗಾರದ ಆಸೆ ಇದ್ದಿದ್ರು ಅವಾಗ ತೊಗೊಂಡು ಹೋಗಿದ್ರು. ಅವರು ಕಡು ಬಡ್ರು ಅವ್ರು ಏನಂತ ಆಗರ್ಭ ಶ್ರೀಮಂತರಲ್ಲ ಏನಲ್ಲ. ಆದರೆ ಅಂಥದ್ದು ಅವ್ರು ಪ್ರಾಮಾಣಿಕ ಮೇರದಾರ. ಆ ದೃಷ್ಟಿ ಇಟ್ಕೊಂಡ್ರ ಸರ್ಕಾರ ಇದನ್ನು ಮುತುವರ್ಜಿ ವಹಿಸಿ ಅದು ಸೂಕ್ತ ಆತ ಏನು ಕೇಳಕತ್ತಾನ, ಬರೀ ಒಂದು ಮನೆ ಕಟ್ಟಿಸ್ಕೊಡ್ರಿ ಅಂತ ಕೇಳಕತ್ತಾನತ್ತ. ಅವ ಏನು ದೊಡ್ಡದು ಒಂದು ಬಂಗ್ಲೆ ಕಟ್ಟಿಸಂತ ಕೇಳಕತ್ತಿಲ್ಲ. ಅದು ಸೂಕ್ತವಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ಈಗ ಇವ್ರು ಇನ್ನೂ ಸ್ಪಷ್ಟವಾಗಿ ಏನೂ ಹೇಳಕ್ಕೆ ಜಿಲ್ಲಾಧಿಕಾರಿಗಳ ತಯಾರಿಲ್ಲ ಅಂದ್ರೆ ಮತ್ತೆ ಹೇಳೋರು ಯಾರು? ಅದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಭೇಟಿ ಕೊಟ್ಟು ವೀಕ್ಷಣೆ ಮಾಡಿ ಇವತ್ತು ಅವ್ರು ಮೀಟಿಂಗ್ ತೊಗೊಂಡು DC ಅವ್ರನ್ನ, ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವ್ರನ್ನ, ಅವ್ರನ್ನೆಲ್ಲ ಇಲಾಖೆಯವ್ರ ಮೀಟಿಂಗ್ ತೊಗೊಂಡು ಅದಕ್ಕೆ ಏನು ಕೊಡೋಕ್ಕೆ ಸಾಧ್ಯ ಐತಿ, ಸಾಧ್ಯ ಆದಷ್ಟು ಸರ್ಕಾರದಿಂದ ಬರೆಸ್ಬೇಕಂತಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಏನು ಆಸರೆ ವ್ಯವಸ್ಥೆ ಮಾಡಬೇಕು ಅನ್ನೋ ಒತ್ತಾಯ ಈ ಗ್ರಾಮಸ್ಥರು ಮಾಡಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.